ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಹೋಮ್ ಮೇಡ್ ಕಾಜಲ್ ಮನೇಲೇ ಹೇಗೆ ಕಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. 100% ವಾಟರ್ ಪ್ರೂಫ್ ಆಗಿರುತ್ತೆ, 100% ನ್ಯಾಚುರಲ್ ಆಗಿರುತ್ತೆ ನೋಡಿ. ನೀರು ಹಾಕಿದ್ರೂ ಹೋಗಲ್ಲ, ಆಮೇಲೆ ಕೆಮಿಕಲ್ ಫ್ರೀ ಇರುತ್ತೆ. ತುಂಬ ಈಸಿಯಾಗಿ ಮನೇಲೇ ಮಾಡ್ಕೋಬೋದು, ಆರಾಮಾಗಿ ಎಲ್ಲ ಏಜವರು ಯೂಸ್ ಮಾಡ್ಬೋದು ಅಂತ ಕಪ್ಪನ್ನು ಮನೇಲೇ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನು ಬೇಕಾಗಿಲ್ಲ, ಹೂಗಳು ನಂದಿ ಬಟ್ಟಲು ಹೂವು ಅಂತ ಹೇಳ್ತೀವಲ್ಲ ಅದೇ ಹೂವನ್ನು ತಗೋಬೇಕು. ನಂತರ ಸ್ವಲ್ಪ ಹತ್ತಿಯನ್ನು ತಗೊಂಡಿದ್ದೀನಿ. ನಂತರ ನಾವು ಆ ಹೂವಿಂದ ತೊಟ್ಟನ್ನು ತೆಗೆದು ಅದರ ರಸನ ನಾವು ಕಾಟನ್ಗೆ ಹಿಂಡ್ಕೊಬಿಡೋಣ. ಆ್ಯಕ್ಚುಲಿ ನಂದಿ ಬಟ್ಟಲು ಹೂವನ್ನೇ ತಗೋಬೇಕು, ಇನ್ಯಾವುದೇ ಹೂವಲ್ಲೂ ಮಾಡೋಕ್ಕಾಗಲ್ಲ. ಇದನ್ನು ಈ ಥರ ದಪ್ಪಕ್ಕಿರುತ್ತೆ ಹೂವು, ಆ ಹೂವಲ್ಲೇ ಮಾಡಬೇಕು. ನಂತರ ಎಲ್ಲ ಹೂವಿನ ರಸನೂ ಆ ಕಾಟನ್ಗೆ ಹಿಂಡೋಣ. ನಂತರ ರಸ ಎಲ್ಲ ಹಿಂಡಾದಮೇಲೆ ಅದ್ರ ಸಿಪ್ಪೆನೂ ಕಾಟನ್ ಜೊತೆ ಹಾಕಿ ಒಂದು 2-3 ಡೇಸ್ ಬಿಸಿಲಲ್ಲಿ ಒಣಗಿಸೋಣ. ಬಿಸಿಲಲ್ಲಿ ಇಲ್ಲ ಅಂದರೆ ಹಾಗೇ 2-3 ಡೇಸ್ ಇಡೀ ಒಣಗಿರುತ್ತೆ. ಇದು ನ್ಯಾಚುರಲ್ ಪ್ರೋಸೆಸ್ ಆದ್ದರಿಂದ ಇದು ನೀವು ಎಲ್ಲ ರೀತಿ ವಯಸ್ಸಿನವರು ಯೂಸ್ ಮಾಡ್ಬೋದು. ಇದನ್ನು ತುಂಬಾ ನ್ಯಾಚುರಲ್ ಆಗಿರುತ್ತೆ. ಇದು ಹಳೆಯ ಕಾಲದ ಪ್ರೋಸೆಸ್ಸು. ಇದೇ ಥರ ಕಪ್ಪನ್ನು ಮಾಡ್ತಾಯಿದ್ರು. ನಂತರ ಇದನ್ನು ಬತ್ತಿ ಥರ ವಸ್ತು ಹೇಳಿದ್ನಲ್ಲ, ಒಂದು 2-3 ಡೇಸ್ ಬಿಸಿಲಲ್ಲಿ ಒಣಗಿಸಿ, ಒಂದು 2-3 ಡೇಸ್ ಆದಮೇಲೆ ಈ ಥರ ಒಣಗಿರುತ್ತೆ. ನಂತರ ಒಂದು ಮಣ್ಣಿನ ದೀಪನೇ ತಗೊಳ್ಳೋಣ. ನಂತರ ಅದಕ್ಕೆ ಕೈ ಎಣ್ಣೆನೇ ಹಾಕಬೇಕು. ನಂತರ ಬತ್ತಿಯನ್ನು ಅದಕ್ಕೆ ಡಿಪ್ ಮಾಡಿ ಚೆನ್ನಾಗಿ ಮುಳುಗೋ ಥರ ಎಣ್ಣೆನ ಹಾಕಿ, ನಂತರ ಒಂದು ಮ್ಯಾಚ್ ಸ್ಟಿಕ್ಕಲ್ಲಿ ದೀಪನ ಹಚ್ಚೋಣ. ಇದನ್ನು ನಾನು ನೈಟು ಹಚ್ಬಿಟ್ರೆ ಬೆಳಗ್ಗೆ ಪೂರ್ತಿ ಇದು ಹುರಿದು ಬೂದಿ ಫಾರ್ಮ್ ಆಗಿರುತ್ತೆ. ಕಪ್ ಮಾಡೋದಕ್ಕೆ ಆ ಕಡೆ ಈ ಕಡೆ 2 ಇಟ್ಟಿಗೆನ ಇಡಿ, ಅದ್ರ ಮೇಲೆ ಒಂದು ತಟ್ಟೆನ ದಬಾಕಬೇಕು. ನಾನು ಒಂದು ಸ್ಟೀಲು ಹಳೆಯ ತಟ್ಟೆ ತಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಹಿತ್ತಾಳೆ ತಟ್ಟೆ ಇದ್ದರೆ ತಗೋಬೋದು. ಇಲ್ಲಾಂದರೆ ನಾಡು ಹೆಂಚು ಅಂತ ಸಿಗುತ್ತಲ್ಲ, ಅದಂತೂ ತುಂಬಾ ಕಣ್ಣಿಗೆ ತಂಪಾಗಿರುತ್ತೆ. ನಾಡು ಹೆಂಚಲ್ಲಿ ಮಾಡಬೇಕು. ಆದರೆ ಹೆಂಚುಗಳಿಲ್ಲ ಅಂದಾಗ ಈ ಥರ ತಟ್ಟೆಲೆ ಮಾಡಿ, ಸ್ವಲ್ಪ ಐ ಫ್ಲೇಮಲ್ಲಿ ಮಾಡಿದಾಗ ಅದು ಬತ್ತಿ ಎಲ್ಲ ಹುರಿದು ಅದ್ರ ಹೊಗೆ ಎಲ್ಲ ತಟ್ಟೆ ಮೇಲೆ ಕೊರುತ್ತೆ. ರಾತ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ ಪೂರ್ತಿ ಈ ಥರ ಆಗಿರುತ್ತೆ. ಈ ಥರ ನಾವು ಮನೆಯಲ್ಲೇ ಕಪ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಣ್ಣಿಗೆ ತಂಪಾಗಿರುತ್ತೆ. ಅದು ನಂದಿ ಬಟ್ಟಲ ಹೂವಿಂದ ಮಾಡೋದ್ರಿಂದ ನಂದಿ ಬಟ್ಟಲ ಥರನೇ ಕಣ್ಣಾಗುತ್ತೆ ಅಂತ ಹಳೆಯ ಕಾಲದವ್ರು ಹೇಳ್ತಾಯಿದ್ರು. ಅದಂತೂ ನಿಜವಾದ ಅಂತ ಸಂಗತಿ ನೋಡಿ. ರಾತ್ರಿಯಿಂದ ಬೆಳಿಗ್ಗೆ ತನಕ ಹುರಿದು ಈ ಥರ ಆಗಿರುತ್ತೆ. ಇದನ್ನು ಒಂದು ಸ್ಪೂನಿಂದ ನಾವು ಈ ಬೂದಿ ಎಲ್ಲ ಒಂದು ಕಡೆ ಕೆರೆದು ಇಟ್ಕೊಳ್ಳೋಣ. ಇದನ್ನು ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಮಾಡೋದ್ರಿಂದ ಆರಾಮಾಗಿ ಎಲ್ಲ ಏಜವರು ಯೂಸ್ ಮಾಡ್ಬೋದು. ಇದನ್ನು ನೋಡಿ, ಈ ಥರ ನಾನು ಇದಕ್ಕೆ ಮನೇಲೇ ಮಾಡಿರೋಂಥ ತುಪ್ಪನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು, ತುಂಬ ತೆಳು ಮಾಡಬೇಡಿ, ಅಷ್ಟಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇಲ್ಲಾಂದರೆ ಮನೇಲೇ ಮಾಡಿದಂಥ ಕೈ ಎಣ್ಣೆ ಇದ್ರೂ ಕೈ ಎಣ್ಣೆನೂ ಹಾಕೋಬೋದು. ಇಲ್ಲ ಅಂದರೆ ಈ ಥರ ನಾವು ತುಪ್ಪನ ಹಾಕೋಬೋದು. ನಂತರ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಆರಾಮಾಗಿ 1-2-3 ಮಂತ್ಸ್ ಇದು ಇಷ್ಟನ್ನೇ 2-3 ಮಂತ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು ನೀವು. ಇದನ್ನು ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಯಾವ ಥರ ಡಾರ್ಕ್ ಆಗಿದೆ ಅಂತ. ತುಂಬಾ ಹೆಲ್ತಿ ಕೂಡ, ನೀರು ಹಾಕಿದ್ರೂ ಹೋಗಲ್ಲ, 24 hours ಇರುತ್ತೆ. ಎಲ್ಲ ಏಜವರು ಯೂಸ್ ಮಾಡ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.